ಆಲ್ ದಿ ಬೆಸ್ಟ್. ಖಳನಾಯಕ ವಾಲೆ ಮಂಜೂರ್ ಅವರೊಂದಿಗೆ ಕರ್ಕಿ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಶುಭ ಕೋರಿದ ಸಿದ್ಧಾರ್ಥ ನಗರ ಬಾಯ್ಸ್ ತಂಡದವರು. ತಮಿಳು ಚಿತ್ರರಂಗದ ಹೆಸರಾಂತ ನಿರ್ದೇಶಕ ಪವಿತ್ರನ್ ರವರು ನಿರ್ದೇಶನ ಮಾಡಿರುವ ಕರ್ಕಿ ಕನ್ನಡ ಚಿತ್ರವು ಸೆಪ್ಟೆಂಬರ್ 20ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದ್ದು, ಇದರ ಪೋಸ್ಟರ್ ಅನ್ನು ಲಾಂಚ್ ಮಾಡುವ ಮುಖಾಂತರವಾಗಿ ಸಿದ್ಧಾರ್ಥ ನಗರ ಬಾಯ್ಸ್ ಅವರು ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಚಿತ್ರಕ್ಕೆ ಶುಭ ಕೋರಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ಕಿ ಚಿತ್ರದ ವಿಲನ್ ಪಾತ್ರಧಾರಿ ವಿಲನ್ ದಿ ಮಂಜೂರ್ ಅವರು, ಸಮಾಜ ಸೇವಕರು, ಬಿಎಂಆರ್ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ರವರು, ಮುಖಂಡರಾದ ರಾಜಗೋಪಾಲ್ ರವರು, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪಾಲ್ ರವರು, ಪೂಜನಗರ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್, ಗ್ರಾಮದ ಮುಖಂಡರಾದ ಮುನಿರಾಜು, ಕೊತ್ತಂಬರಿ ನಾಗೇಶ್ ಸೇರಿದಂತೆ ಯುವ ಮುಖಂಡರಾದ ಅಕ್ಷಯ್ ಮತ್ತು ಅವರ ತಂಡದವರು ಸಿನಿಮಾ ಯಶಸ್ವಿಯಾಗಲೆಂದು ಶುಭ ಕೋರಿದ್ದಾರೆ. ಹೊಸಕೋಟೆ ಟೌನಿನ ಸಿದ್ಧಾರ್ಥ ನಗರ ಗ್ರಾಮದಲ್ಲಿ ಎಲ್ಲ ನಮ್ಮ ಸಂಬಂಧಿಕರು ಅಂದ್ರೆ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಮಾವ ಬಾಮೈದ್ರು ತುಂಬಾ ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಗಣಪತಿ ಉತ್ಸವವನ್ನ ಪ್ರಾರಂಭ ಮಾಡಿ ಇವತ್ತು ದೇವರನ್ನ ವಿಸರ್ಜನೆಯ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆಸಿ ನಮ್ಮ ಸ್ನೇಹಿತರಾದಂತ ನಮ್ಮ ರಾಜಗೋಪಾಲ್ ಅವರಾಗ್ಬೋದು, ಮತ್ತೆ ಇನ್ನೊಬ್ಬ ನಮ್ಮ ಸ್ನೇಹಿತರಾದಂತ ನಮ್ಮ ವಾಲೆ ಮಂಜು ಅವರಾಗ್ಬೋದು. ಈ ವಾಲೆ ಮಂಜು ಅವರು ಬಂದಿರೋದು ನಮ್ಗೆ ಇವತ್ತೊಂದು ವಿಶೇಷ. ಯಾಕಂದ್ರೆ ಅವ್ರದ್ದು ಇಷ್ಟನಲ್ಲೇ ಇನ್ನೊಂದು ವಾರದಲ್ಲೇ ಕರ್ಕಿ ಎಂಬ ಒಂದು ಫಿಲಮ್ ಪ್ರಾರಂಭ ಆಗ್ತಾ ಇದೆ. ಪ್ರೊಡಕ್ಷನ್ ಅದು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಅದರಲ್ಲಿ ನಮ್ಮ ಮಂಜು ಅವರು ವಿಲನ್ ಪಾತ್ರ ಮಾಡವ್ರೆ. ದೇವರು ಆಯುಷು ಆರೋಗ್ಯ ಕೊಟ್ಟು ಈ ಚಿತ್ರದಲ್ಲಿ ಅವ್ರಿಗೆ ಒಳ್ಳೆ ಯಶಸ್ಸು ಸಿಕ್ಕಿ ಒಳ್ಳೆ ಗಿನ್ನಿಸ್ ರೆಕಾರ್ಡ್ ಹೋಗ್ಲಿ ಫಿಲಮ್ ಅಂತ ನಾವೆಲ್ಲ ಸೇರ್ಕೊಂಡು ನಾವೆಲ್ಲ ಸಿದ್ಧಾರ್ಥ ನಗರದ ಎಲ್ಲ ನಮ್ಮ ತಾಲೂಕಿನ ಪರವಾಗಿ ಶುಭ ಹಾರೈಸ್ತಾ ಇದ್ದೀನಿ. ಇವತ್ತು ಸಿದ್ಧಾರ್ಥ ನಗರದಲ್ಲಿ ತುಂಬಾ ವಿಜೃಂಭಣೆಯಿಂದ ನಮ್ಮ ಅಕ್ಷಯ್ ಮತ್ತು ಎಲ್ಲಾ ಸಂಗಡಿಗರು ಅಕ್ಷಯ್ ಜೊತೆಯಲ್ಲಿ ಸೇರ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಆಗಿ ನಮ್ಮ ಹರೀಶ್ ಪಾಲ್ ಆಗ್ಬೋದು, ನಮ್ಮ ಮುನ್ರಾಜ್ ಆಗ್ಬೋದು, ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಮಾಡವ್ರೆ. ಇದ್ರೆಲ್ಲ ಒಳ್ಳೆ ಯೂತ್ ಇಲ್ಲಿ. ಯಾಕಂದ್ರೆ ಎಲ್ಲ ನಮ್ಮ ಶರತ್ ಬಚ್ಚೇಗೌಡರ ಅಭಿಮಾನಿಗಳು, ನಮ್ಮ ಜನಪ್ರಿಯ ಶಾಸಕರಾದಂತ ಶರತ್ ಬಚ್ಚೇಗೌಡರ ಅಭಿಮಾನಿಗಳು ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ಮಾಡಿದ್ದಾರೆ. ಎಲ್ರಿಗೂ ಇದೇ ರೀತಿ ಆಗ್ಲಿ. ನಮ್ಮ ಸಿದ್ಧಾರ್ಥ ನಗರದ ಎಲ್ಲಾ ಗ್ರಾಮದ ವಿದ್ಯಾರ್ಥಿಗಳಿಗೆ ದೇವರು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿ, ಮತ್ತೆ ವಯಸ್ಸಾದಂತವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಕೇಳ್ತಾ ಗಣಪತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನಮ್ಗೆ ಜೈ ಭೀಮ್ ಜೈ ಜಾಮ್. ಬಂದಿರಂತ ಕರ್ಕಿ ನಾನು BLLB ಅಂತ ಮೂವಿಯಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ನಾನು. ಮತ್ತೆ ಈ ಒಂದು ಗಣೇಶ ಹಬ್ಬ ಸಂದರ್ಭ ನಡೀತಾ ಇರೋದ್ರಿಂದ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲ ನಾವು ಒಂದೇ ಮನೆ ಒಂದೇ ಸಂಸಾರ ಅಂತ ನಾವೆಲ್ಲ ಬದುಕಿದ್ದೀವಿ ಚಿಕ್ಕ ವಯಸ್ಸಿನ. ನಾನು ಇದೇ 20ನೇ ತಾರೀಕು ಸೆಪ್ಟೆಂಬರ್ ಕರ್ನಾಟಕ ರಾಜ್ಯದಂತ ಎಲ್ಲಾ ಕಡೆನೂ ಬಿಡುಗಡೆ ಆಗ್ತಾ ಇದೆ. ಯಾವತ್ತೂ ಎಲ್ಲೂ ಜಾತಿ ಭೇದ ಭಾವ ಅಂತ ನಾನು ಬದುಕಿಲ್ಲ. ಈ ಫಿಲಿಮ್ ಅಲ್ಲಿ ಏನ್ ಮೆಸೇಜ್ ಅಂತಂದ್ರೆ, ಮುಂಚೆ ಒಂದು 90s 70s ಅಲ್ಲಿ ಯಾವ ತರ ಒಂದು ಎಜುಕೇಶನ್ ಕಮ್ಮಿ ಇದ್ದು ಒಂದು ಜಾತಿ ಅನ್ನೋ ಭೇದ ಭಾವಗಳಿತ್ತು, ಅವೆಲ್ಲ ಇವತ್ತು ತೊಲಗಿದೆ. ಇವತ್ತು ನಾವೆಲ್ಲ ಒಂದೇ ತಟ್ಟೆಯಲ್ಲಿ ಅನ್ನ ತಿಂತಾ ಇದೀವಿ. ಇಲ್ಲಿ ನಮ್ಗೆ ಎಲ್ಲೂ ನಮ್ಗೆ ಜಾತಿ ಭೇದ ಭಾವ ಅಂತ ಎಲ್ಲೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದೆಲ್ಲ ಯಾವ್ದ್ರಿಂದ ಒಂದು ಬೆಳವಣಿಗೆಗಳಾಯ್ತು ಅಂತಂದ್ರೆ ಒಂದು ಎಜುಕೇಶನ್ ಇಂದ ಆಯ್ತು. ಅದಕ್ಕೋಸ್ಕರ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಮಕ್ಕಳಿಗೆ ಎಜುಕೇಶನ್ ಮಾಡೋದಕ್ಕೆ ನಮ್ಮ ಅಕ್ಕಪಕ್ಕ ಇರೋಂಥ ಎಲ್ಲ ಅಣ್ಣ ತಮ್ಮಂದ್ರು ಸಹಾಯ ಮಾಡ್ರಿ, ಮತ್ತೆ ಎಜುಕೇಶನ್ ಮಾಡ್ರಿ, ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡ್ರಿ. ನಾಳೆ ಈ ಎಜುಕೇಶನ್ ಅಲ್ಲಿ ನಮ್ಮ ದೇಶ ಇನ್ನೂ ಒಂದು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸ್ಥಾನದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುತ್ತೆ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. ಸೊ ಮತ್ತೆ ಈ ಫಿಲಿಮ್ ಈ ಸೆಪ್ಟೆಂಬರ್ 20ನೇ ತಾರೀಕು ರಿಲೀಸ್ ಆಗ್ತಾ ಇರೋದ್ರಿಂದ, ಮತ್ತೆ ಪವಿತ್ರನ್ ಅಂತ ಒಂದು ತುಂಬಾ ಟಾಪೆಸ್ಟ್ ಡೈರೆಕ್ಟರ್, ತಮಿಳ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮೂವೀಸ್, ಸೂರ್ಯವಂಶಂ, ಕ್ಯಾಪ್ಟನ್ ಪ್ರಭಾಕರ್ ಅಂತೆಲ್ಲ ದೊಡ್ಡ ಮೂವೀಸ್, ಬ್ಲಾಕ್ ಬಸ್ಟರ್ಸ್ ಮೂವೀಸ್ ಮಾಡಿದ್ದಾರೆ. ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಫಸ್ಟ್ ಇದು ಹ್ಯಾಂಡಲ್ ಮಾಡಿರೋದು. ಇಂಡಿಯಾದಲ್ಲಿ ಸೀನಿಯರ್ ಟಾಪ್ 10 ಡೈರೆಕ್ಟರ್ಸ್ ಅಂತಂದ್ರೆ ಸುಳ್ಳಾಗಲ್ಲ, ಅಂತ ಟಾಪ್ ಡೈರೆಕ್ಟರ್ ಅವರು. ಅವ್ರ ಅಂಡರ್ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಪ್ರಭುದೇವ, ಅಜಿತ್ ಇವನ್ನೆಲ್ಲ ಫಿಲ್ಮ್ ಇಂಡಸ್ಟ್ರಿನ ಇಂಟ್ರೊಡ್ಯೂಸ್ ಮಾಡಿದವರು ಅವರು. ಮತ್ತೆ ಕಮಲ್ ಹಾಸನ್, ರಜನಿಕಾಂತ್ ಎಲ್ಲ ಟ್ರೈನ್ ಮಾಡಿರೋಂಥವ್ರು, ಒಳ್ಳೆ ಡೈರೆಕ್ಷನ್ ಮಾಡಿರೋಂಥವ್ರು. ಆ ಒಂದು ಗುರುಗಳು ಆಶೀರ್ವಾದದಲ್ಲಿ ನಾನು ಇದರಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ. ಮತ್ತೆ ನಾನು ಅಣ್ಣ ತಮ್ಮನೆಲ್ಲ ಸೇರಿ ನನಗೆ ವಾಲೆದಿ ವಿಲ್ಲನ್ ಅಂತ ಒಂದು ಬಿರ್ದು ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲಾರು ಅಕಸ್ಮಾತ್ ಏನೋ ತಪ್ಪಿರ್ಬೋದು, ಏನೇ ಇರ್ಬೋದೇನೋ, ಈ ಮೂವಿಯಲ್ಲಿ ಎಲ್ಲ ಕ್ಷಮಿಸಿ ನನಗೆ ಆಶೀರ್ವಾದ ಮಾಡಿ. ಎಲ್ಲ ಪ್ರತಿಯೊಬ್ರು ಫಿಲಿಮ್ ಥಿಯೇಟರ್ ಅಲ್ಲೇ ಬಂದು ಮೂವಿ ನೋಡ್ಬೇಕು. ಎಲ್ಲ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸ್ಬೇಕು. ನಮ್ಮ ಕನ್ನಡ ಮಾತೇನ, ನಮ್ಮ ಕನ್ನಡ ನೆಲ ಜಲ, ನಾವಿಲ್ಲಿ ಅನ್ನ ತಿಂತಾ ಇದೀರಿ, ಪ್ರತಿ ಕ್ಷಣನೂ ಇಲ್ಲಿ ಉಸಿರಾಡ್ತಾ ಇದೀರಿ. ಪ್ರತಿ ನಮ್ಮ ರಣಗಳನ್ನು ನಮ್ಮ ಕನ್ನಡ ಇರ್ಲಿ ಅಂತ ಹೇಳ್ತಾ ಜೈ ಭುವನೇಶ್ವರಿ. ನಗರದಲ್ಲಿ ಗಣೇಶೋತ್ಸವದ ಸಮಾರಂಭವಾಗಿ ಮುಖ್ಯ ಅತಿಥಿಗಳಾಗಿ ಸುಬ್ಬಣ್ಣವರು ಮತ್ತೆ ವಾಲೆದ ವಿಲನ್ ಅಂತ ನಮ್ಮ ಏನ್ ಕರ್ಕಿ ಫಿಲಮಿನ ವಿಲನ್ ಇದ್ದಾರೆ ಅವ್ರು ಬಂದಿದ್ದಾರೆ. ಮತ್ತೆ ನಮ್ಮ ರಾಜಗೋಪಾಲ್ ಅಣ್ಣವ್ರು ಬಂದವ್ರೆ. ಮತ್ತೆ ಪೂಜನಗರ ಮೆಂಬರ್ ಆದ ರಮೇಶ್ ಅಣ್ಣವ್ರು ಬಂದವ್ರೆ. ಇನ್ನಿತರೆ ಗ್ರಾಮದ ಮುಖ್ಯಸ್ಥರಾದ
ಮುನ್ರಾಜ್ ಅವರು ಇದ್ದಾರೆ, ಮತ್ತೆ ಇದನ್ನ ಎಲ್ಲ ಟೋಟಲಿ ಇದನ್ನ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ಅಕ್ಷಯ್ ಇದ್ದಾರೆ, ಮತ್ತೆ ಇನ್ನಿತರ ಇವರ ಸಂಗಡಿಗರು. ವಿಶೇಷ ಏನಂದ್ರೆ ಗಣೇಶ ವಿಸರ್ಜನೆ ದಿನ ಇವತ್ತು ಕರ್ಕಿ ಮೂವಿ ರಾಜ್ಯಾದ್ಯಂತ ಸುಮಾರು 100 ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇರ್ತಕ್ಕಂತ ಒಂದು ಫಿಲಂ ಆಗಿದೆ. 1970ರ ದಶಕದಲ್ಲಿ ಯಾವ ರೀತಿ ಆಗ್ತಾ ಇತ್ತು, ವಿದ್ಯೆಗೆ ಸಂಬಂಧಪಟ್ಟಂಗೆ ಮತ್ತೆ ಜಾತಿ ಭೇದ ಇದಕ್ಕೆ ಸಂಬಂಧಪಟ್ಟಂಗೆ. ಸೊ ಒಳ್ಳೆ ಮೆಸೇಜ್, ಎಜುಕೇಶನ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು, ಓದ್ಲೇಬೇಕಂತಕ್ಕಂಥ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮೂವಿ ಮಾಡಿದ್ದಾರೆ. ಆ ಫಿಲಂ ಅಲ್ಲಿ ಮೇನ್ ರೋಲ್ ಅಲ್ಲಿ ಇರ್ತಕ್ಕಂಥ ಖಳನಾಯಕನಾದಂತ ವಾಲೆ ಮಂಜಣ್ಣ ಅವರೆಲ್ಲ ಈ ಸಮಾರಂಭಕ್ಕೆ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಹಂಗಾಗಿ ಆ ಫಿಲಮು ಯಶಸ್ಸಾಗಲಿ, ಕರ್ನಾಟಕದಾದ್ಯಂತ ಎಲ್ಲರೂ ನೋಡ್ಲಿ, ಎಲ್ಲ ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಫಿಲಮು. ಹಾಗಾಗಿ ಆ ಫಿಲಂಗೆ ನಾವೆಲ್ಲ ಶುಭ ಹಾರೈಸ್ತಾ ಇದ್ದೀವಿ. ಹಂಗಾಗಿ ಇವತ್ತಿನ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತಾ ಎಲ್ಲರಿಗೂ ವಂದನೆಗಳು ಹೇಳ್ತಾ ಇದ್ದೀನಿ.